ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಕಾಂಗ್ರೆಸ್ಗೆ ಇದೀಗ ಅಂಬರೀಶ್ ಅವರು ನೆನಪಾಗ್ಬಿಟ್ಟಿದ್ದಾರೆ. ಸುಮಲತಾ ಸ್ಪರ್ಧೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದೆ. ಲೋಕಸಭಾ ಚುನಾವಣಾ ಹೊತ್ತಲ್ಲಿ ಕಾಂಗ್ರೆಸ್ಗೆ ಇದೀಗ ಅಂಬರೀಶ್ ಅವರು ನೆನಪಾಗ್ಬಿಟ್ಟಿದ್ದಾರೆ. ಸುಮಲತಾ ಸ್ಪರ್ಧೆ ವಿಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಸುಮಲತಾ ಸ್ಪರ್ಧೆಯನ್ನ ಕಡೆಗಣಿಸುವಂತಿಲ್ಲ ಅಂತ ಹೇಳಿ ಇದೀಗ ಹೈಕಮಾಂಡ್ ಕೂಡ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇದೆ. ಮಂಡ್ಯ ಮೈಸೂರು ಭಾಗದಲ್ಲಿ ಅಂಬರೀಶ್ ಅತಿ ದೊಡ್ಡ ಶಕ್ತಿ ಇದ್ದಂತೆ. ಸುಮಲತಾ ಅಭ್ಯರ್ಥಿಯಾದ್ರೆ ಕಾಂಗ್ರೆಸ್ಗೆ ಹೆಚ್ಚು ಲಾಭ ಬರುತ್ತೆ. ಜೆಡಿಎಸ್ ಜೊತೆ ಮಾತುಕತೆ ವೇಳೆ ಮಂಡ್ಯ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಅಂತ ಕೂಡ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ರಾಜ್ಯ ನಾಯಕರಿಗೆ ವೇಣುಗೋಪಾಲ್ ಈ ರೀತಿಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಒಂದು ರೀತಿಯಲ್ಲಿ ರಂಗೇರ್ತಾ ಇದೆ. ಈಗ ಅಂಬರೀಶ್ ಅವರು ಕಾಂಗ್ರೆಸ್ನವರಿಗೆ ನೆನಪಾಗ್ಬಿಟ್ಟಿದ್ದಾರೆ. ಏನೆಲ್ಲ ಬೆಳವಣಿಗೆಗಳು ಆಗಬಹುದು ಅಂತ ಹೇಳಿ? ಅಂಬರೀಶ್ ಅವರ ನಿಧನದ ನಂತರದಲ್ಲಿ ಬಹುತೇಕ ಮಂಡ್ಯದ ಜನರಿಂದ ದೂರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸುಮಲತಾ ಅವರು ತೆಗೆದುಕೊಂಡಂಥ ತೀರ್ಮಾನ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂಥದ್ದು. ಮೊದಲದಾಗಿ ಅವರು ಈಗಾಗಲೇ ಸಿದ್ದರಾಮಯ್ಯ ಅವರನ್ನ ಕೂಡ ಭೇಟಿ ಮಾಡಿ ತಾವು ಈ ಬಾರಿ ಸ್ಪರ್ಧೆಗೆ ಆಕಾಂಕ್ಷೆ ಎನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಮೈತ್ರಿ ಸೂತ್ರ ಪಾಲನೆ ಮಾಡೋದಾದ್ರೆ ಮಂಡ್ಯವನ್ನ ಕಾಂಗ್ರೆಸ್ ಉಳಿಸಿಕೊಳ್ಳಕ್ಕೆ ಆಗಲ್ಲ, ಜೆಡಿಎಸ್ ಪಾಲಾಗುತ್ತೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಆದರೆ ಕಾಂಗ್ರೆಸ್ ವಲಯದಲ್ಲಿ ಈಗ ಹೊಸದಾಗಿ ಮತ್ತೊಂದು ರೀತಿಯ ಚರ್ಚೆ ಆರಂಭವಾಗಿರುವಂಥದ್ದು. ನಿನ್ನೆ ತಡರಾತ್ರಿ ಕಾಂಗ್ರೆಸ್ ನಾಯಕರ ಜೊತೆ ವೇಣುಗೋಪಾಲ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಸುಮಲತಾ ಅವರ ಸ್ಪರ್ಧೆಯ ವಿಚಾರವನ್ನು ನಾವು ಕಡೆಗಣಿಸುವಂತಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರೆ, ಮೈತ್ರಿ ಮಾತುಕತೆ ಸಂದರ್ಭದಲ್ಲಿ ಮಂಡ್ಯದ ವಿಚಾರದಲ್ಲಿ ವಿಶಿಷ್ಟವಾಗಿ ಸಾಕಷ್ಟು ಒತ್ತು ಕೊಟ್ಟು ನಾವು ಮಾತಾಡಬೇಕಾಗುತ್ತೆ ಅನ್ನುವಂಥದ್ದನ್ನು ಕೂಡ ರಾಜ್ಯ ನಾಯಕರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ವೇಣುಗೋಪಾಲ್. ಕಾರಣ ಏನು ಅಂತಂದ್ರೆ, ಅಂಬರೀಶ್ ಅವರು ದೊಡ್ಡ ಶಕ್ತಿಯಾಗಿದ್ದಂಥವ್ರು ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ. ಸುಮಲತಾ ಅವರು ಸ್ಪರ್ಧೆ ಮಾಡುವಂಥದ್ದು ಅಥವಾ ಅವರು ಏನಾದರೂ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡ್ರೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಅದು ಪಕ್ಷಕ್ಕೂ ದೊಡ್ಡ ಮಟ್ಟಿನ ಶಕ್ತಿಯನ್ನು ನೀಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಕಡೆಗಣಿಸುವಂತಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ. ಹಾಗಾಗಿ ಸುಮಲತಾ ಅವರ ಸ್ಪರ್ಧೆ ವಿಚಾರ ಇರ್ಬೋದು ಅಥವಾ ಮೈತ್ರಿ ಸೂತ್ರದ ಸಂದರ್ಭದಲ್ಲಿ ಮಂಡ್ಯದ ಟಿಕೆಟ್ ವಿಚಾರದಲ್ಲಿ ಅಥವಾ ಅಭ್ಯರ್ಥಿ ಯಾರಾಗಬೇಕು ಅನ್ನೋ ವಿಚಾರದಲ್ಲಿ ನಮ್ಮ ಪಟ್ಟನ್ನು ಕೂಡ ಬಿಗಿ ಮಾಡೋಣ ಅನ್ನುವಂಥ ತೀರ್ಮಾನಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಅಲ್ಲಿಗೆ ಸುಮಲತಾ ಅವರ ಪರವಾಗಿ ಕಾಂಗ್ರೆಸ್ ಒಂದು ಹಂತಕ್ಕೆ ಪೆಟ್ ಬೀಸುವ ತೀರ್ಮಾನಕ್ಕೆ ಬಂದಿದೆ ಅನ್ನುವಂಥದ್ದು ಇದರಿಂದ ಸ್ಪಷ್ಟವಾಗ್ತಿದೆ. ಯಶೋಧ, ಸುಕೇಶ್, ಸುಮಲತಾ ಅವರು ನಿಲ್ಲೋದು ಪಕ್ಕ ಆಗ್ಬಿಟ್ಟಿದೆ. ಹಾಗಾದ್ರೆ ಜೆಡಿಎಸ್ ನ ನಡೆ ಏನು ಅಂತ ಹೇಳಿ ಇಲ್ಲಿ ಇವತ್ತಿನ ಬೆಳವಣಿಗೆ ಏನಾಗಿದೆ ಅಂತ ನೋಡೋದಾದ್ರೆ? ಖಂಡಿತ ಜೆಡಿಎಸ್ನವರು ಬಹುತೇಕ ತಮಗೆ ಸಿಗುತ್ತೆ ಮಂಡ್ಯ ಅನ್ನುವಂಥ ನಿಟ್ಟಿನಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಮತ್ತು ಅವರು ಕೂಡ ಬೇಕಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ವಿಚಾರ ಇರುವಂಥದ್ದು ಮೈತ್ರಿ ಸೂತ್ರ ಪಾಲನೆ ಅನ್ವಯ ಹಾಗೇನಾದರೂ ಜೆಡಿಎಸ್ ಕಾಂಗ್ರೆಸ್ಗೆ ಅದನ್ನು ಬಿಟ್ಟುಕೊಟ್ರೆ ಮಾತ್ರ ಸುಮಲತಾ ಅಲ್ಲಿನ ಕಾಂಗ್ರೆಸ್ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಮೈತ್ರಿ ಸೂತ್ರವನ್ನು ಎಲ್ಲ ಕಡೆ ಪಾಲಿಸಲೇಬೇಕಾದಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ಸಿಲುಕಿದ್ರೆ ಸಹಜವಾಗಿಯೇ ಜೆಡಿಎಸ್ಗೆ ಮಂಡ್ಯವನ್ನು ಬಿಟ್ಟುಕೊಡಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಿಸ್ಸಂಶಯವಾಗಿ ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡ್ತಾರೆ ಮಂಡ್ಯದಿಂದ ಅನ್ನುವಂಥದ್ದು. ಹಾಗೇನಾದರೂ ಆದರೆ ಸೋಲು ಗೆಲುವಿನ ಲೆಕ್ಕಾಚಾರ ಆನಂತರ ಇರುತ್ತೆ. ಆದರೆ ಮೈತ್ರಿ ಮಾತುಕತೆ ಸಂದರ್ಭದಲ್ಲಿ ಜೆಡಿಎಸ್ ಹೆಚ್ಚು ಒತ್ತನ್ನು ಕೊಟ್ಟು ಮಂಡ್ಯವನ್ನ ತನ್ನಗೆ ಬೇಕು ಅನ್ನುವಂಥ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಆದರೆ ಸುಮಲತಾ ಅವರ ಈಗಿನ ಪರಿಸ್ಥಿತಿ ಮತ್ತು ಅಂಬರೀಶ್ ಅವರ ಶಕ್ತಿ ಇದಿಷ್ಟನ್ನೇ ಮುಂದಕ್ಕೆ ಇಟ್ಕೊಂಡು ಕಾಂಗ್ರೆಸ್ ಸ್ವಲ್ಪ ಮಟ್ಟಿಗಿನ ಲಾಬಿಯನ್ನು ಮಾಡುವ ಸಾಧ್ಯತೆ ಇದೆ. ಹಾಗಂದ ಕೂಡಲೇ ಸುಮಲತಾ ಅವರ ಹೆಸರನ್ನ ಹೇಳಿದ ಕೂಡಲೇ ಜೆಡಿಎಸ್ನವರು ಆ ಸ್ಥಾನವನ್ನು ಬಿಟ್ಕೊಡ್ತಾರೆ ಅಂತ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸುಮಲತಾ ಅವರ ಸ್ಪರ್ಧೆ ಕಾಂಗ್ರೆಸ್ನಿಂದ ಆಗುತ್ತಾ ಪಕ್ಷೇತರಾಗಿ ಆಗುತ್ತಾ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲಕಾರಿ ವಿಚಾರ. ಆದರೆ ಕೊನೆ ಗಳಿಗೆಯಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿರುವಂತ ಪ್ರಬಲವಾದ ಅಸ್ತ್ರ ಸುಮಲತಾ ಅಂತ ಹೇಳ್ಬೋದು. ಯಶೋಧ, ಓಕೆ, ಥ್ಯಾಂಕ್ ಯು ಸುಕೇಶ್. ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ದಿವಂಗತ ಅಂಬರೀಶ್ ಹಾಗೂ ಸಿಎಸ್ ಪುಟ್ಟರಾಜು ಬೆಂಬಲಿಗರ ಫೇಸ್ಬುಕ್ ವಾರ್ ತಾರಕಕ್ಕೇರಿದೆ. ತಾಕತ್ತಿದ್ರೆ ನಿಮ್ಮ ನಾಯಕರ ಮಗನನ್ನ ಕರೆತಂದು ಅಭ್ಯರ್ಥಿ ಮಾಡಿ ಅಂತ ಸಚಿವ ಪುಟ್ಟರಾಜು ಹಾಗೂ ಜೆಡಿಎಸ್ ಶಾಸಕರಿಗೆ ಅಂಬಿ ಬೆಂಬಲಿಗರು ಸವಾಲನ್ನ ಹಾಕಿದ್ದಾರೆ. ಮಂಡ್ಯ ಜೆಡಿಎಸ್ ಭದ್ರಗೋಟೆ ಗೆಲ್ಲಿಸಿ ತೋರಿಸ್ತೀವಿ ಅಂತ ಹೇಳಿ ಜೆಡಿಎಸ್ಸಿಗರು ಪ್ರತಿ ಸವಾಲನ್ನ ಹಾಕಿದ್ದಾರೆ. ಅಂಬರೀಶ್ ಸಹಾಯದಿಂದ ಪುಟ್ಟರಾಜು ಸಂಸದರು ಆದ್ರು ಅಂತ ಹೇಳಿ ಅಂಬಿ ಬೆಂಬಲಿಗರಿಂದ ಜೆಡಿಎಸ್ಗೆ ಚಾಟಿಯನ್ನ ಬೀಸಿದ್ದಾರೆ. ನಿನ್ನೆ ಸುಮಲತಾ ಸ್ಪರ್ಧೆಗೆ ಸಚಿವ ಪುಟ್ಟರಾಜು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದರು.